ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತೀಯ ಸೇನೆಯ ಹೊಸ ಮುಖ್ಯಸ್ಥರಾಗಿ ಜನರಲ್ ಮನೋಜ್ ಪಾಂಡೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಹಾಗೆ ಉಪಮುಖ್ಯಸ್ಥರಾಗಿ ನಮ್ಮ ಕರ್ನಾಟಕದವರೇ ಆದ ಲೆಫ್ಟಿನೆಂಟ್ ಜನರಲ್ ಬಗ್ಗವಳ್ಳಿ ಸೋಮಶೇಖರ ರಾಜು ನೇಮಕಗೊಂಡಿದ್ದಾರೆ. ಹೊಸ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಕಾರ್ಪ್ಸ್ ಆಫ್ ಇಂಜಿನಿಯರ್ಸ್ನಿಂದ ಸೇನಾ ಮುಖ್ಯಸ್ಥರ ಹುದ್ದೆಗೆ ಆಯ್ಕೆಯಾಗಿರುವ ಮೊಟ್ಟ ಮೊದಲ ಅಧಿಕಾರಿ. ಆದರೆ ಅವರು ಅಧಿಕಾರ ವಹಿಸಿಕೊಂಡು ಕೂತಿರೋ ಸಮಯ ಇದೆಯಲ್ಲ, ಅದು ಅತ್ಯಂತ ಸವಾಲಿನ ಸಮಯ. ಒಂದು ಕಡೆ ಚೈನಾ, ಮತ್ತೊಂದು ಕಡೆ ಪಾಕಿಸ್ತಾನಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಬೇಕಾದ ತಯಾರಿಗಳ ಜೊತೆಗೆ ನಮ್ಮ ಅಕ್ಕಪಕ್ಕದ ಮ್ಯಾನ್ಮಾರ್, ಬಾಂಗ್ಲಾದಂಥ ದೇಶಗಳ ಸಂಬಂಧಗಳ ವಿಷಯದಲ್ಲಿ ತಗೋಬೇಕಾದ ಎಚ್ಚರಿಕೆಗಳು ಕೂಡ ಸಾಕಷ್ಟಿವೆ. ಹಾಗೆ ಸೇನೆಯ ಆಧುನೀಕರಣ, ಆತ್ಮನಿರ್ಭರದ ಸವಾಲುಗಳನ್ನು ಎದುರಿಸ್ತಾ ಗಡಿಯಲ್ಲಿನ ಮೂಲಭೂತ ಸೌಕರ್ಯಾಭಿವೃದ್ಧಿಗೆ ಸರ್ಕಾರದ ಕೆಲಸಗಳು ವೇಗವಾಗಿ ನಡೆಯೋ ಹಾಗೆ ನೋಡ್ಕೋಬೇಕಿದೆ. ಇನ್ನು ಸೇನೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ನಡೀಬೇಕಾದ ಕಾಲ ಇದು. ಜೊತೆಗೆ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ನಿರ್ಮಾಣದ ಬಗ್ಗೆ ಕೂಡ ಅವರೊಂದಷ್ಟು ಕಾರ್ಯತಂತ್ರಗಳನ್ನು ರೂಪಿಸಬೇಕಾಗಿದೆ. ಹಾಗೆಯೇ ವಾಯುಪಡೆ ಮತ್ತು ನೌಕಾಪಡೆಗಳ ಮುಖ್ಯಸ್ಥರ ಜೊತೆಗೆ ಸಮನ್ವಯತೆಯನ್ನು ಸಾಧಿಸಿ ಭಾರತೀಯ ಪಡೆಗಳನ್ನು ಸದಾ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಇಡಬೇಕಿದೆ. ಹಾಗಾದರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥರ ಮುಂದಿನ ಸವಾಲುಗಳೇನು ಅನ್ನೋದನ್ನು ನೋಡೋದರ ಜೊತೆಗೆ ಉಪ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜು ಅವರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಸೇನಾ ಮುಖ್ಯಸ್ಥನ ಹುದ್ದೆ ಅನ್ನೋದು ಯಾವತ್ತೂ ಕೂಡ ಹೂವಿನ ಹಾಸಿಗೆ ಅಲ್ಲ. ಅಲ್ಲಿ ಸಾಕಷ್ಟು ಚಾಲೆಂಜ್ಗಳು ಇದ್ದೇ ಇರುತ್ತವೆ. ಆದರೆ ಇತ್ತೀಚಿನ ಪರಿಸ್ಥಿತಿ ಇದೆಯಲ್ಲ, ಅದು ಹಿಂದೆಂದಿಗಿಂತಲೂ ಸ್ವಲ್ಪ ಭಿನ್ನ. ನಾವೀಗ ಇಬ್ಬಿಬ್ಬರು ಶತ್ರುಗಳನ್ನು ಒಟ್ಟಿಗೆ ಎದುರಿಸಬೇಕಿದೆ. ಚೈನಾದ ಗಡಿಯಲ್ಲಿ ಸೇನಾ ಚಟುವಟಿಕೆಗಳು ಕಳೆದ 2 ವರ್ಷಗಳಿಂದ ತೀವ್ರಗೊಳ್ತಾ ಇವೆ. ಚೈನಾ ಗಡಿಯುದ್ದಕ್ಕೂ ರಸ್ತೆಗಳನ್ನು ನಿರ್ಮಾಣ ಮಾಡಿದೆ. ಗಡಿಯ ಯಥಾಸ್ಥಿತಿಯನ್ನು ಮೀರಿ ವಿವಾದಿತ ಪ್ರದೇಶದಲ್ಲಿ ಕೂಡ ತನ್ನ ಚಟುವಟಿಕೆಗಳನ್ನು ತೀವ್ರಗೊಳಿಸ್ತಾ ಇದೆ. ಇನ್ನು ಎರಡೂ ದೇಶಗಳ ನಡುವಿನ ಉದ್ವಿಗ್ನ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಮತ್ತು ಸೇನಾ ಹಿಂತೆಗೆತಕ್ಕೆ ಎರಡೂ ದೇಶಗಳು ಕಮಾಂಡರ್ ಮಟ್ಟದ ಮಾತುಕತೆಗಳನ್ನು ನಡೆಸ್ತಾ ಇವೆ. ಇಂಥ ಸಂದರ್ಭದಲ್ಲಿ ಭಾರತೀಯ ಸೇನೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸದಾ ಸನ್ನದ್ಧವಾಗಿರಬೇಕಾಗತ್ತೆ. ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸುವ ಸಂದರ್ಭದಲ್ಲಿ ಜನರಲ್ ಮನೋಜ್ ಪಾಂಡೆ ಹೇಳಿರುವುದು ಕೂಡ ಇದನ್ನೇ. ಸೇನೆಯನ್ನ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಇಡೋದಕ್ಕೆ ಆದ್ಯತೆಯನ್ನ ಕೊಡೋದಾಗಿ ಜನರಲ್ ಪಾಂಡೆ ಹೇಳಿದ್ದಾರೆ. ಹಾಗಾದ್ರೆ ಸದ್ಯಕ್ಕೆ ಅವರ ಮುಂದಿನ ಸವಾಲುಗಳೇನು? ಗೆಳೆಯರೆ, ನಾವು ಚೈನಾ ಹಾಗೂ ಭಾರತದ ಸಂಬಂಧಗಳು ಹಾಗೂ ಗಡಿಗಳನ್ನು ಗಮನಿಸೋದಾದರೆ, ಚೈನಾ ತನ್ನ ಗಡಿಯುದ್ದಕ್ಕೂ ಈಗಾಗಲೇ ಸಾಕಷ್ಟು ರಸ್ತೆಗಳನ್ನು, ರೈಲ್ವೆ ಸಂಪರ್ಕಗಳನ್ನು ಮಾಡಿಕೊಂಡಿದೆ. ಅವರಿಗೆ ಭಾರತದ ಗಡಿಗೆ ಸೇನೆಯನ್ನು ತಂದು ನಿಲ್ಲಿಸೋದಕ್ಕೆ ಹೆಚ್ಚಿನ ಸಮಯ ಬೇಕಾಗುವುದಿಲ್ಲ. ಆದರೆ ಭಾರತ ಇತ್ತೀಚಿನವರೆಗೆ ಕೂಡ ಗಡಿಗಳಲ್ಲಿನ ಮೂಲಭೂತ ಸೌಕರ್ಯಾಭಿವೃದ್ಧಿಯ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿರಲಿಲ್ಲ. ಚೈನಾದ ಗಡಿಯನ್ನು ನಾವು ಮೊನ್ನೆವರೆಗೂ ಸೆನ್ಸಿಟಿವ್ ಅಂತ ಕೂಡ ಪರಿಗಣಿಸಿರಲಿಲ್ಲ. ಪಾಕಿಸ್ತಾನದ ಗಡಿಗೆ ಕೊಟ್ಟ ಗಮನವನ್ನು ಭಾರತ ಚೈನಾದ ಕಡೆಗೆ ಕೊಟ್ಟಿರಲಿಲ್ಲ. ಅಲ್ಲಿ ಆಯುಧಗಳನ್ನು ಹಿಡಿದು ಗಸ್ತು ಮಾಡೋದನ್ನು ಕೂಡ ಭಾರತ ನಿಲ್ಲಿಸಿತ್ತು. ಆದರೆ ಮೊನ್ನೆ ಗಲ್ವಾನ್ ವ್ಯಾಲಿಯ ಸಂಘರ್ಷದ ನಂತರ ಎರಡೂ ದೇಶಗಳ ನಡುವಿನ ಪರಿಸ್ಥಿತಿ ತುಂಬಾನೇ ಬಿಗಡಾಯಿಸಿದೆ. ಅಲ್ಲಿ ಕಳೆದ 2 ವರ್ಷಗಳಿಂದ ಎರಡೂ ದೇಶಗಳ ಸೈನಿಕರು ಪರಸ್ಪರ ಕಣ್ಣಲ್ಲಿ ಕಣ್ಣು ನೆಟ್ಟು ಕೂತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಗಡಿಯುದ್ದಕ್ಕೂ ಭಾರತ ಕೂಡ ಒಂದಷ್ಟು ರಸ್ತೆ ಸಂಪರ್ಕಗಳನ್ನು ಕಲ್ಪಿಸ್ಕೋಬೇಕು, ಸೇತುವೆಗಳನ್ನು ನಿರ್ಮಾಣ ಮಾಡಬೇಕು, ಸೈನಿಕರಿಗೆ ಬಂಕರುಗಳು ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಗಡಿಯಲ್ಲಿ ಮಾಡಿಕೊಡಬೇಕು. ಆ ಕೆಲಸ ಶುರುವಾಗಿದೆ. ಆದರೂ ಅದು ಅಂದ್ಕೊಂಡಷ್ಟು ಹಾಗೂ ಆಗಬೇಕಾದಷ್ಟು ವೇಗವಾಗಿ ನಡೀತಾ ಇಲ್ಲ. ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ಗಡಿಯಲ್ಲಿನ ರಸ್ತೆ, ಸೇತುವೆ ಸಂಪರ್ಕಗಳ ನಿರ್ಮಾಣಕ್ಕಾಗಿ ಬಜೆಟಲ್ಲಿ ಹಣ ಕೂಡ ಮಂಜೂರು ಮಾಡಲಾಗಿದೆ. ಆದರೆ ನಮ್ಮಲ್ಲಿ ಯಾವುದಕ್ಕೂ ಕೂಡ ಸಿಂಗಲ್ ವಿಂಡೋ ಪದ್ಧತಿ ಇಲ್ಲ. ಒಂದು ರಸ್ತೆ ನಿರ್ಮಾಣ ಆಗಬೇಕು ಅಂದರೆ ಭೂಸ್ವಾಧೀನದಿಂದ ಹಿಡಿದು ಬೇರೆ ಬೇರೆ ಪ್ರೊಕ್ಯೂರ್ಮೆಂಟ್ಗಳವರೆಗೆ 10 ಸಚಿವಾಲಯಗಳು, ಇಲಾಖೆಗಳ ಅನುಮತಿಯನ್ನು ತಗೋಬೇಕು. ಈ ರೆಡ್ ಟೇಪಿಸಮ್ ಇದೆಯಲ್ಲ, ಇದೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಅತಿದೊಡ್ಡ ತಡೆಯಾಗ್ತಾ ಇರೋದು. ಈಗ ಅದೆಲ್ಲವನ್ನು ನಿವಾರಿಸಿಕೊಳ್ಳೋದಕ್ಕೆ ಮತ್ತು ಅನಗತ್ಯ ವಿಳಂಬಗಳನ್ನು ನಿವಾರಿಸೋದಕ್ಕೆ ಒಂದು ಸಿಂಗಲ್ ವಿಂಡೋ ಪದ್ಧತಿಯನ್ನು ಜಾರಿಗೆ ತರೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಬೇಕಿದೆ ಮತ್ತು ಗಡಿಯಲ್ಲಿನ ಮೂಲ ಸೌಕರ್ಯಾಭಿವೃದ್ಧಿಗೆ ಹೆಚ್ಚಿನ ಒತ್ತು ಸಿಗುವ ಹಾಗೆ ನೋಡಿಕೊಳ್ಳೋದು ಸೇನಾ ಮುಖ್ಯಸ್ಥರ ಮುಂದಿರುವ ಅತಿದೊಡ್ಡ ಸವಾಲು. ಇನ್ನು ಎರಡನೇದ್ದು, ಚೈನಾದ ಹೊಸ ಗಡಿ ನೀತಿಯನ್ನು ಕೌಂಟರ್ ಮಾಡೋದಕ್ಕೆ ತಗೋಬೇಕಾದ ಕ್ರಮಗಳು. ಚೈನಾ ಭಾರತದ ಗಡಿಯಲ್ಲಿ ಕೇವಲ ಸೇನೆಯನ್ನು ಮಾತ್ರ ತಂದು ನಿಲ್ಲಿಸಿಲ್ಲ, ಬದಲಿಗೆ ಗಡಿಯುದ್ದಕ್ಕೂ ಹಳ್ಳಿಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಭಾರತ ಚೈನಾ ನಡುವಿನ 3488 ಕಿಲೋಮೀಟರುಗಳ ಗಡಿ ಇದೆಯಲ್ಲ, ಅಲ್ಲಿ ಸಾಕಷ್ಟು ಕಡೆಗಳಲ್ಲಿ ಚೈನಾ ಹಳ್ಳಿಗಳನ್ನೇ ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಇವು ಡ್ಯೂಯಲ್ ವಿಲೇಜುಗಳು, ಅಂದರೆ ಅಲ್ಲಿ ಜನನೂ ಇರ್ತಾರೆ, ಸೇನಾ ನೆಲೆಗಳು ಇರುತ್ತವೆ. ನಾಳೆ ಸಂಘರ್ಷದ ಪರಿಸ್ಥಿತಿ ಉಂಟಾದರೆ ಚೈನಾದ ಸೇನೆ ಅಲ್ಲಿಂದಲೇ ಭಾರತದ ಮೇಲೆ ಆಕ್ರಮಣ ಮಾಡುತ್ತೆ. ಆದರೆ ಅಲ್ಲಿ ಭಾರತೀಯ ಸೇನೆಗಳು ದಾಳಿ ಮಾಡಿದರೆ ಅದು ಸಿವಿಲಿಯನ್ ಏರಿಯಾಗಳ ಮೇಲಿನ ದಾಳಿಗಳು ಅಂತ ಅನ್ನಿಸ್ಕೊಳ್ಳುತ್ತವೆ. ಜೊತೆಗೆ ಗಡಿಯಲ್ಲಿ ಸೇನಾ ನೆಲೆಗಳಿರೋದ್ರಿಂದ ಆದಷ್ಟು ಬೇಗ ಸೈನಿಕರನ್ನ ಗಡಿಗೆ ನುಗ್ಗಿಸೋದಕ್ಕೆ ಕೂಡ ಚೈನಾಗೆ ಸಾಧ್ಯ ಆಗುತ್ತೆ. ಈಗಾಗಲೇ ಇಂಥ 624 ಗ್ರಾಮಗಳ ನಿರ್ಮಾಣದ ಕಾರ್ಯವನ್ನು ಚೈನಾ ಶುರು ಮಾಡಿದೆ. ಇದರ ಜೊತೆಗೆ ಅರುಣಾಚಲ ಪ್ರದೇಶದಲ್ಲಿನ ಕೆಲ ಪ್ರದೇಶಗಳ ಹೆಸರನ್ನು ಬದಲಿಸೋದ್ರಿಂದ ಹಿಡಿದು ಚೈನಾ ದಿನಕ್ಕೊಂದು ಖ್ಯಾತೆ ಮಾಡ್ತಾ ಇದೆ.
ಚೀನಿಯರ ಈ ಅತಿ ಬುದ್ಧಿವಂತಿಕೆಯನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಒಂದು ಕೌಂಟರ್ ಸ್ಟ್ರಾಟಜಿ ಮಾಡಬೇಕಾದ ಜವಾಬ್ದಾರಿ ಕೂಡ ಸೇನಾ ಮುಖ್ಯಸ್ಥರದ್ದೇ. ಆದರೆ ಇಲ್ಲಿ ಸರ್ಕಾರದ ನೀತಿಗಳನ್ನು, ರಾಜಕೀಯ ಕಾರಣಗಳು ಹಾಗೂ ಒತ್ತಡಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಗಡಿಯನ್ನು ಕಾಪಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಯಾವ ರಾಜಿಯೂ ಇಲ್ಲದೆ ಸೇನಾ ಮುಖ್ಯಸ್ಥರು ಮಾಡಬೇಕಾಗತ್ತೆ. ಇದು ನಿಜವಾದ ಸವಾಲಿನ ಕೆಲಸ. ಇನ್ನು ಚೈನಾ ತಂತ್ರಜ್ಞಾನದ ವಿಷಯದಲ್ಲಿ ಅಮೆರಿಕಾದ ಜೊತೆಗೆ ಪೈಪೋಟಿ ಮಾಡ್ತಾ ಇದೆ. ಅದರ ಅರ್ಥ ಅವರು ಭಾರತಕ್ಕಿಂತ ಸಾಕಷ್ಟು ಮುಂದಿದ್ದಾರೆ ಅಂತ. ಇದನ್ನು ಸೇನಾ ಮುಖ್ಯಸ್ಥರು ಅರ್ಥ ಮಾಡ್ಕೋಬೇಕು. ಶತ್ರುವಿನ ಬಲಕ್ಕೆ ಸರಿಸಮಾನವಾಗಿ ಭಾರತದ ಸೇನಾ ಶಕ್ತಿಯನ್ನು ಬೆಳೆಸಬೇಕು ಅಂದರೆ ತಾಂತ್ರಿಕವಾಗಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಸೇನೆ ಮಾಡ್ಕೋಬೇಕು. ಭಾರತೀಯ ಪಡೆಗಳಿಗೆ ಬೇಕಾದ ತಂತ್ರಜ್ಞಾನ ಸಕಾಲದಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಸಿಗುವ ಹಾಗೆ ನೋಡ್ಕೊಳ್ಳೋ ಬಗ್ಗೆ ಸರ್ಕಾರದ ಜೊತೆಗೆ ಕೋಆರ್ಡಿನೇಟ್ ಮಾಡ್ಕೊಳ್ತಾ ತಾಂತ್ರಿಕ ಅಭಿವೃದ್ಧಿಯ ಬಗ್ಗೆ ಕೂಡ ಸೇನಾ ಮುಖ್ಯಸ್ಥರು ಗಮನ ಹರಿಸಬೇಕಾಗಿದೆ. ಇನ್ನು ಅತಿ ಮುಖ್ಯವಾಗಿ ಯುದ್ಧೋಪಕರಣಗಳು. ಭಾರತ ಸಾಕಷ್ಟು ಉಪಕರಣಗಳ ಆಮದನ್ನು ನಿಲ್ಲಿಸಿದೆ. ಸೇನೆಗೆ ಬೇಕಾದ ಸಾಕಷ್ಟು ಆಯುಧಗಳನ್ನು ಆತ್ಮನಿರ್ಭರ ಯೋಜನೆಯ ಅಡಿಯಲ್ಲಿ ದೇಶದ ಒಳಗೆ ತಯಾರು ಮಾಡಿಕೊಳ್ಳೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ದೀರ್ಘಾವಧಿಯನ್ನು ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಇದು ಒಳ್ಳೆಯ ಬೆಳವಣಿಗೆನೇ. ಆದರೆ ಭಾರತೀಯ ಸೇನೆಗೆ ಬೇಕಾದ ಆಯುಧ ಪೂರೈಕೆಯಲ್ಲಿ ವಿಳಂಬಕ್ಕೆ ಈ ಸ್ವದೇಶಿ ನೀತಿ ಕಾರಣ ಆಗಬಾರದು. ಜೊತೆಗೆ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಸಂಘರ್ಷವನ್ನು ಕೂಡ ನಾವು ಗಮನಿಸಿದ್ದೀವಿ. ಪಾಶ್ಚಾತ್ಯ ದೇಶಗಳ ಆಯುಧಗಳನ್ನು ಬಳಸಿಕೊಂಡು ಯುಕ್ರೇನ್ ರಷ್ಯಾಗೆ ನಿರೀಕ್ಷೆಗೂ ಮೀರಿ ಹೊಡೆತ ಕೊಟ್ಟಿದೆ. ಯುಕ್ರೇನ್ನಲ್ಲಿ ರಷ್ಯಾದ ಸಾಕಷ್ಟು ಆಯುಧಗಳು ವೈಫಲ್ಯವನ್ನು ಕಂಡಿರುವುದು ನಮ್ಮ ಕಣ್ಣು ಮುಂದಿದೆ. ಭಾರತದ ಬತ್ತಳಿಕೆಯಲ್ಲಿ ಕೂಡ ಬಹುತೇಕ ಇರೋದು ರಷ್ಯಾ ನಿರ್ಮಿತ ಆಯುಧಗಳು. ಹೀಗಾಗಿ ಆಯುಧಗಳ ವಿಷಯದಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನು ತಗೋಬೇಕಾದ ಜವಾಬ್ದಾರಿ ಜನರಲ್ ಪಾಂಡೆ ಅವರ ಮೇಲೆ ಇರುತ್ತೆ. ಭಾರತ ಆಯುಧ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದುತ್ತಾ ಇದೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗೆ ಕೂಡ ಭಾರತದ ಸ್ವದೇಶಿ ನಿರ್ಮಿತ ಟಾಟಾ ಹಾಗೂ ಭಾರತ್ ಫೋರ್ಜ್ನಿಂದ ನಿರ್ಮಾಣ ಮಾಡಲ್ಪಟ್ಟ ಆರ್ಮ್ಡ್ ವೆಹಿಕಲ್ಗಳನ್ನು ಕಳುಹಿಸಿಕೊಡಲಾಗ್ತಾ ಇದೆ. ನಮ್ಮ HAL ಸೇನೆಗೆ ಬೇಕಾದ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳ ನಿರ್ಮಾಣ ಮಾಡ್ತಾ ಇದೆ. L&T ಹಾವಿಟ್ಜರ್ಗಳನ್ನು ನಿರ್ಮಾಣ ಮಾಡ್ತಿದೆ. ಇನ್ನು ಸಾಕಷ್ಟು ಸೇನಾ ಉಪಕರಣಗಳನ್ನು ನಾವು ರಫ್ತು ಕೂಡ ಮಾಡ್ತಾ ಇದ್ದೀವಿ ನಿಜ. ಆದರೆ ನಮಗೆ ಬೇಕಾದಷ್ಟು ಪ್ರಮಾಣದ ಆಯುಧಗಳನ್ನು ಕಾಲಮಿತಿಯ ಒಳಗೆ ಸರಬರಾಜು ಮಾಡೋ ಶಕ್ತಿ ನಮ್ಮ ಉದ್ದಿಮೆಗಳಿಗಿದೆಯಾ? ಇಲ್ಲದೇ ಇದ್ರೆ ಅದನ್ನು ವೇಗವಂತಗೊಳಿಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ತುರ್ತಾಗಿ ಗಮನ ಹರಿಸಬೇಕಾಗತ್ತೆ. ಇನ್ನು ಯುದ್ಧಗಳು ಒಂದೆರಡು ದಿನ ಅಥವಾ ಒಂದೆರಡು ವಾರಗಳ ಕಾಲ ನಡೆದು ನಿಂತು ಹೋಗುತ್ತವೆ ಅನ್ನುವ ಹಳೆಯ ನಂಬಿಕೆಯಲ್ಲಿ ಬದುಕೋ ಹಾಗಿಲ್ಲ. ಯಾಕೆಂದರೆ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ನಡೀತಿರೋ ಸಂಘರ್ಷ 2 ತಿಂಗಳನ್ನು ದಾಟಿ ಮುಂದುವರಿತಾ ಇದೆ. ಹೀಗೆ ದೀರ್ಘಾವಧಿಯ ಸಂಘರ್ಷದ ಪರಿಸ್ಥಿತಿ ನಿರ್ಮಾಣವಾದರೆ ಅದನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಬೇಕಾದ ಆಯುಧ ಹಾಗೂ ಇನ್ನಿತರ ಶಕ್ತಿಗಳನ್ನು ಭಾರತೀಯ ಸೇನೆಗೆ ತುಂಬಬೇಕಾದ ಹೊಣೆ ಕೂಡ ಸೇನಾ ಮುಖ್ಯಸ್ಥರ ಮೇಲಿರುತ್ತೆ. ಗೆಳೆಯರೇ, ನಮ್ಮ ರಾಜಕಾರಣಿಗಳು ಭಾಷಣ ಮಾಡ್ತಾರೆ, ವೋಟ್ಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಬೇಕಾದ ಮಾತುಗಳನ್ನು ಆಡ್ತಾರೆ. ಆದರೆ ಯುದ್ಧದಂಥ ಪರಿಸ್ಥಿತಿಗಳಲ್ಲಿ ವಸ್ತುಸ್ಥಿತಿ ಬೇರೆಯೇ ಇರುತ್ತೆ. ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡ್ಕೋಬೇಕಾದ ಮತ್ತು ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡಗಳನ್ನು ತರುವ ಮೂಲಕ ಸೇನೆಗೆ ಬೇಕಾದ ಎಲ್ಲವನ್ನೂ ಪಡೆದುಕೊಳ್ಳುವ ಜವಾಬ್ದಾರಿ ಸೇನಾ ಮುಖ್ಯಸ್ಥರದ್ದಾಗಿರುತ್ತೆ. ಅದಕ್ಕಾಗಿ ಯುದ್ಧೋಪಕರಣಗಳ ಖರೀದಿಯಲ್ಲಿ ಹಾಗೂ ಸರಬರಾಜಲ್ಲಾಗುವ ವಿಳಂಬಗಳನ್ನು ಯಾವ ರಾಜಿಯೂ ಇಲ್ಲದೆ ತಡಿಬೇಕಾಗಿ ಬರುತ್ತೆ. ಸೇನಾ ಪೂರೈಕೆಗಳನ್ನು ವೇಗವಂತಗೊಳಿಸೋದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ಸೇನಾ ಮುಖ್ಯಸ್ಥರು ಕೈಗೊಳ್ಳಬೇಕಾಗತ್ತೆ. ಇನ್ನು ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್. ನಮ್ಮ ಪಕ್ಕದ ಚೈನಾ ಇದೆಯಲ್ಲ, ಅದು ಥಿಯೇಟರ್ ಕಮಾಂಡ್ಗಳನ್ನು ರಚನೆ ಮಾಡಿಕೊಂಡಿದೆ. ಭಾರತದ ಗಡಿಯನ್ನು ಕಾಯ್ತಾ ಇರೋದು ವೆಸ್ಟರ್ನ್ ಥಿಯೇಟರ್ ಕಮಾಂಡ್. ಅಲ್ಲಿ ಪದಾತಿ ದಳದ ಜೊತೆಗೆ ವಾಯುಸೇನೆ, ನೌಕಾದಳ, ಸ್ಪೆಷಲ್ ಕಮಾಂಡೋಗಳು, ಮೌಂಟೇನ್ ಬ್ರಿಗೇಡ್ ಹೀಗೆ ಒಂದು ಸೇನೆಯ ವಿವಿಧ ವಿಭಾಗಗಳಿಗೆ ಸೇರಿದ ಎಲ್ಲ ಪಡೆಗಳು ಆ ಥಿಯೇಟರ್ ಕಮಾಂಡಲ್ಲಿ ಇರುತ್ತವೆ. ಅಗತ್ಯಕ್ಕೆ ತಕ್ಕ ಹಾಗೆ ಯಾವ ಪಡೆಯನ್ನ ಎಲ್ಲಿ ಯಾವಾಗ ಬಳಸ್ಕೋಬೇಕು ಅನ್ನೋದು ಆ ಥಿಯೇಟರ್ನ ಕಮಾಂಡಿಂಗ್ ಆಫೀಸರ್ ನಿರ್ಧಾರ ಮಾಡ್ತಾನೆ. ಹೀಗೆ ಮಾಡೋದ್ರಿಂದ ವಿವಿಧ ಪಡೆಗಳನ್ನು ಕರೆಸ್ಕೊಳ್ಳೋದಕ್ಕಾಗುವ ಕಾಲ ವಿಳಂಬ ತಪ್ಪುತ್ತೆ. ಭಾರತದಲ್ಲಿ ಕೂಡ ಇಂಥ ಎಲ್ಲ ಪಡೆಗಳನ್ನು ಒಳಗೊಂಡ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಗಳನ್ನು ರಚಿಸುವ ಉದ್ದೇಶ ಜನರಲ್ ಬಿಪಿನ್ ರಾವತ್ ಅವರು ಸೇನಾ ಮುಖ್ಯಸ್ಥರಾದ ಕಾಲದಿಂದಲೂ ಇತ್ತು. ಅವರು CDS ಆದ ನಂತರ ಅದಕ್ಕೊಂದಷ್ಟು ಚಾಲನೆ ಕೂಡ ಸಿಕ್ತಾದರೂ ಜನರಲ್ ರಾವತ್ ಅಕಾಲಿಕವಾಗಿ ವಿಧಿವಶರಾದರು. ಹೀಗಾಗಿ ಆ ಯೋಜನೆ ಹಾಗೆ ನೆನೆಗುದಿಗೆ ಬಿದ್ದಿದೆ. ಸದ್ಯಕ್ಕೆ ಭಾರತ ಯಾರನ್ನೂ CDS ಹುದ್ದೆಗೆ ನೇಮಕ ಮಾಡಿಲ್ಲ. ಹೀಗಾಗಿ ಈ ಬಗ್ಗೆ ಕೂಡ ಸದ್ಯಕ್ಕೆ ಸೇನಾ ಮುಖ್ಯಸ್ಥರೇ ಗಮನ ಹರಿಸಬೇಕಾಗಿದೆ. ಅದಕ್ಕಾಗಿ ಉಳಿದ 2 ಪಡೆಗಳಾದ ವಾಯುಪಡೆ ಹಾಗೂ ನೌಕಾಪಡೆಗಳ ಮುಖ್ಯಸ್ಥರ ಜೊತೆಗೆ ಸಮನ್ವಯವನ್ನು ಸಾಧಿಸುವ ಕೆಲಸವನ್ನು ಮಾಡಬೇಕಿದೆ. ಇದರ ಜೊತೆಗೆ ಸೇನೆಯಲ್ಲಿ ಮಹಿಳಾ ನೇಮಕಾತಿ ಇನ್ನು ಮುಂದೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಆ ಹೊಸ ಪಡೆಗಳ ತರಬೇತಿ ಹಾಗೂ ಅವರನ್ನು ಸಮರ್ಥವಾಗಿ ಬಳಸಿಕೊಳ್ಳೋದಕ್ಕೆ ಯೋಜನೆಗಳನ್ನು ರೂಪಿಸಬೇಕು. ಇನ್ನು ಟೂರ್ ಆಫ್ ಡ್ಯೂಟಿ ಮೂಲಕ ಭಾರತದ ಯುವಕರಿಗೆ ತಾತ್ಕಾಲಿಕ ಅವಧಿಯ ಸೇನಾ ನೇಮಕಾತಿ ಯೋಜನೆಯೊಂದು
ಅನ್ನೋದೊಂದು ಇನ್ನೂ ಚರ್ಚೆಯ ಹಂತದಲ್ಲೇ ಇದೆ. ಅದರ ಬಗ್ಗೆ ಕೂಡ ಸೇನಾ ಮುಖ್ಯಸ್ಥರು ಒಂದಷ್ಟು ನಿರ್ಧಾರಗಳನ್ನು ತಗೋಬೇಕು. ಇದೆಲ್ಲದರ ಜೊತೆಗೆ ಭಾರತೀಯ ಸೇನೆಯ ಸದ್ಯದ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸೋ ಕಡೆಗೆ ಕೂಡ ಗಮನ ಹರಿಸಬೇಕಾದ ಜವಾಬ್ದಾರಿ ಜನರಲ್ ಮನೋಜ್ ಪಾಂಡೆ ಅವರ ಮೇಲಿದೆ. ಹಾಗೆಯೇ ಕಾಶ್ಮೀರಕ್ಕೆ ಭಯೋತ್ಪಾದಕರನ್ನ ನುಗ್ಗಿಸುವ ಕೆಲಸವನ್ನ ಪಾಕಿಸ್ತಾನ ಇವತ್ತಿಗೂ ಕೂಡ ಮಾಡ್ತಾ ಇದೆ. ಮೊನ್ನೆ ಪಾಕ್ ಮೂಲದ ಭಯೋತ್ಪಾದಕರನ್ನ ಕಾಶ್ಮೀರದಲ್ಲಿ ಬಂಧಿಸಿದಾಗ ಅವರ ಹತ್ರ ಆಫ್ಘನಿಸ್ತಾನದಲ್ಲಿ ಅಮೆರಿಕ ಬಿಟ್ಟು ಹೋದ ಆಯುಧಗಳು ಸಿಕ್ಕಿವೆ. ಅದರ ಅರ್ಥ ಅತ್ಯುತ್ತಮ ಹಾಗೂ ಅತ್ಯಾಧುನಿಕ ಆಯುಧಗಳನ್ನು ಹಿಡ್ಕೊಂಡು ಭಯೋತ್ಪಾದಕರು ಕಾಶ್ಮೀರದೊಳಕ್ಕೆ ನುಗ್ಗುತ್ತಾ ಇದ್ದಾರೆ. ಸದ್ಯಕ್ಕೇನೋ ಅಲ್ಲಿನ ಪರಿಸ್ಥಿತಿಯನ್ನು ಸೇನಾಪಡೆಗಳು ನಿಯಂತ್ರಿಸ್ತಾ ಇವೆ ನಿಜ. ಆದರೆ ಮುಂದೆ ಕಾಶ್ಮೀರದಲ್ಲಿ ಚುನಾವಣೆಗಳಾಗತ್ವೆ. ಆನಂತರ ಅಲ್ಲೊಂದು ಚುನಾಯಿತ ಸರ್ಕಾರದ ಆಡಳಿತ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಭಯೋತ್ಪಾದನೆಯನ್ನ ಹಾಗೂ ಪಾಕ್ ಮೂಲದ ಉಗ್ರರನ್ನ ನಿಯಂತ್ರಿಸಬೇಕಾದ ದೊಡ್ಡ ಜವಾಬ್ದಾರಿ ಸೇನಾಪಡೆಗಳ ಮೇಲಿರುತ್ತೆ. ಇನ್ನು ಈಶಾನ್ಯ ಭಾರತದಲ್ಲಿ ಅಂದರೆ ಮ್ಯಾನ್ಮಾರ್ ಹಾಗೂ ಬಾಂಗ್ಲಾದೇಶದ ಗಡಿಗಳಲ್ಲಿ ಭಯೋತ್ಪಾದಕ ಪಡೆಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಅದನ್ನು ಕೂಡ ನಿಯಂತ್ರಿಸೋದಕ್ಕೆ ಬೇಕಾದ ಎಲ್ಲ ಕಠಿಣ ಕ್ರಮಗಳನ್ನು ಕೈಗೊಳ್ಳೋ ಬಗ್ಗೆ ಸೇನಾ ಮುಖ್ಯಸ್ಥರು ಹೆಚ್ಚಿನ ಗಮನವನ್ನು ಕೊಡಬೇಕಾದ ಅಗತ್ಯ ಇಲ್ಲಿರುತ್ತೆ. ಜನರಲ್ ಮನೋಜ್ ಪಾಂಡೆ ಕಾರ್ಪ್ಸ್ ಆಫ್ ಇಂಜಿನಿಯರಿಂಗ್ಗೆ ಸೇರಿದ ಅಧಿಕಾರಿ. ಭಾರತೀಯ ಸೇನೆ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾದ ಸಂದರ್ಭದಲ್ಲೇ 29ನೆಯ ಸೇನಾ ಮುಖ್ಯಸ್ಥರಾಗಿ ಜನರಲ್ ಮನೋಜ್ ಪಾಂಡೆ ಆಯ್ಕೆಯಾಗಿದ್ದಾರೆ. ಹುದ್ದೆಯನ್ನು ಸ್ವೀಕರಿಸಿದ ಕೂಡಲೇ ಸೇನೆಯನ್ನು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿಡೋದಕ್ಕೆ ಆದ್ಯತೆ ಕೊಡೋದಾಗಿ ಹೇಳಿದ್ದಾರೆ. ಭಾರತೀಯ ಸೇನೆಯ ವಿವಿಧ ಹುದ್ದೆಗಳಲ್ಲಿ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿರುವ ಜನರಲ್ ಪಾಂಡೆ ಅತ್ಯಂತ ಅನುಭವಿ ಹಾಗೂ ಸಮರ್ಥ ಸೇನಾಧಿಕಾರಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದರ ಜೊತೆಗೆ ಅವರ ಜವಾಬ್ದಾರಿಯನ್ನು ಹಂಚಿಕೊಳ್ಳೋದಕ್ಕೆ ಉಪಸೇನಾ ಮುಖ್ಯಸ್ಥರಾಗಿ ಆಯ್ಕೆಯಾಗಿರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಬಗವಳ್ಳಿಯ ಲೆಫ್ಟಿನೆಂಟ್ ಜನರಲ್ ಸೋಮಶೇಖರ್ ರಾಜು. ವಿಜಾಪುರದ ಸೈನಿಕ ಶಾಲೆಯಲ್ಲಿ ಕಲಿತು ಅಲ್ಲಿಂದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸೇನಾ ತರಬೇತಿಯನ್ನು ಪಡೆದು 1984ರಲ್ಲಿ ಜಾಟ್ ರೆಜಿಮೆಂಟ್ ಸೇರಿದ ಲೆಫ್ಟಿನೆಂಟ್ ಜನರಲ್ ರಾಜು ಸುಮಾರು 38 ವರ್ಷಗಳ ಸೇನಾ ಅನುಭವವನ್ನು ಹೊಂದಿದ್ದಾರೆ. LOCಯಲ್ಲಿ ಉಡಿ ಬ್ರಿಗೇಡ್ ಅನ್ನು ಮುನ್ನಡೆಸಿದ್ದಾರೆ. ಆಪರೇಷನ್ ಪರಾಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಚೀನಾರ್ ಕಾರ್ಪ್ಸ್ನ ಅಧಿಕಾರಿಯಾಗಿ ಕಾಶ್ಮೀರದಲ್ಲಿ ಕೆಲಸ ಮಾಡಿದ್ದಾರೆ. ಪಾಕಿಸ್ತಾನದ ಮೂಲಕ ಕಾಶ್ಮೀರಿ ಕಣಿವೆಯಲ್ಲಿ ಒಳನುಗ್ಗುವ ಭಯೋತ್ಪಾದಕರು ಮತ್ತು ಅವರ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೊಂದಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಭಾರತೀಯ ಸೇನೆಯ ವಿವಿಧ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿರುವ ಲೆಫ್ಟಿನೆಂಟ್ ಜನರಲ್ ಸೋಮಶೇಖರ್ ರಾಜು ಅತ್ಯುತ್ತಮ ಯುದ್ಧ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ ಹಾಗೂ ಯುದ್ಧ ಸೇವಾ ಪದಕಗಳನ್ನು ಪಡೆದಿದ್ದಾರೆ. ವಿಶೇಷವಾಗಿ ಭಯೋತ್ಪಾದನಾ ನಿಗ್ರಹದ ಬಗ್ಗೆ ಅಮೆರಿಕಾದಲ್ಲಿ ಮಾಸ್ಟರ್ಸ್ ಪಡೆದು ಬಂದಿರುವ ಸೋಮಶೇಖರ್ ರಾಜು ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರು ಕನ್ನಡಿಗರು ಅನ್ನೋದು ನಮ್ಮ ಹೆಮ್ಮೆ ಕೂಡ. ನಿಮಗೆ ಗೊತ್ತಿರಲಿ, ಕರ್ನಾಟಕ ಸಾಕಷ್ಟು ಅತ್ಯುತ್ತಮ ಸೇನಾಧಿಕಾರಿಗಳನ್ನು ದೇಶಕ್ಕೆ ಕೊಟ್ಟಿದೆ. ಈಗ ಲೆಫ್ಟಿನೆಂಟ್ ಜನರಲ್ ಸೋಮಶೇಖರ್ ರಾಜು ಉಪಸೇನಾ ಮುಖ್ಯಸ್ಥರಾಗಿದ್ದಾರೆ. ಜನರಲ್ ಮನೋಜ್ ಪಾಂಡೆ ಹಾಗೂ ಲೆಫ್ಟಿನೆಂಟ್ ಜನರಲ್ ಸೋಮಶೇಖರ್ ರಾಜು ಅವರು ಭಾರತೀಯ ಸೇನೆಯ ಮುಂದಿರುವ ಎಲ್ಲ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲಿ, ಭಾರತೀಯ ಸೇನೆಯನ್ನು ಮತ್ತಷ್ಟು ಶಕ್ತಿವಂತಗೊಳಿಸುವ ಪ್ರಯತ್ನಗಳನ್ನು ಮಾಡಲಿ ಅಂತ ಹಾರೈಸೋಣ. ಇದು ಗೆಳೆಯರೆ ಭಾರತದ ಹೊಸ ಸೇನಾ ಮುಖ್ಯಸ್ಥರ ಮುಂದಿನ ಸವಾಲುಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.